ಫುಲ್ ಟ್ಯಾಂಕ್ ಅಲ್ಲಾರೆ ಗೈಸ್ ಮತ್ತೆ ಫೋನ್ ತೊಗೊಂಡವನು ಬಂದರೆ ಒಂದು ಅಂಗಡಿ ಸಿಕ್ಕ ಇಂಥ ನನ್ನ ಮಕ್ಕಳು ಗಾಡಿಗಳನ್ನ ರೋಡಲ್ಲಿ ಹಾಕೊಂಡ್ರೆ ಅದಕ್ಕೆ ಹಂಗಾಗುತ್ತೆ ನೋಡ್ರಿ. ಅಚ್ಚಾ ಏನೋ ದೋ ಗಾಡಿ ಚಲೋ. Okay, let's go. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ನಾನು ಶುರು ಮಾಡ್ತಿರೋದು ಗೈಸ್ ನಮ್ದು ಹಳೆ ರೂಮಿಂದ ಗೈಸ್. ಫುಲ್ ನಮ್ದು ಹಳೆ ರೂಮಿಂದ ಗೈಸ್. ಲೈಟ್ ಅನ್ಕರ್ರೆ ಅಳ್ತಾ ನೋಡ್ರಿ ನಮ್ಮ ಹಳೆ ರೂಮಿಂದ ಲಾಸ್ಟ್ ಆಫ್ ಮೆಮರೀಸ್ ಗೈಸ್. ಅಲ್ಲೆಲ್ಲ ನಿಜವಾಗ್ಲೂ ನನ್ನ ವ್ಲಾಗ್ಸ್ ಎಲ್ಲ ಇದ್ರಾಗ ಹಳೆ ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ನಾನು ಇಲ್ಲಿಂದನೇ ಅನಿಸುತ್ತೆ ಪ್ರಕಾರ. ಹೋಗುವ ಗಾಡಿ ಚಾವಿ ಇದೆಯಾ ಬರ್ಲಕ್ಕ ದೆನ್ ಗೈಸ್. ಅವನು ರೋಹಿತ್ ಏನೋ ಐಫೋನ್ ತೊಗೊತಾನಂತೆ ಗೈಸ್. ಐಫೋನ್ ಸೊ ಅದಕ್ಕೆ ನೋಡೋಕ್ಕಂತ ಹೋಗ್ತಾ ಇದ್ದೀರಿ. ಬನ್ನಿ ಹೋಗುವ. ಎಲ್ಲದು ಚೆನ್ನಾಗಿರೋ ಕಮ್ಮಿಗೆ ಯಾವುದೋ ಸಿಕ್ಕಿದ್ರೆ ತೊಗೊಳ್ಳುವ. ಅದು ರಾಜಾಜಿನಗರಲ್ಲಿ ಅಂದರೆ ಹಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದಾಗ ಅದು ಹಿಂಗೆ ಸಿಕ್ತು. ಫೋನ್ ಮಾಡಿದ್ದೆ ಅವ್ರಿಗೆ. ಫೋನ್ ಮಾಡಿ ಗಾಡಿ ಚಲೋ ಅಲ್ಲೆಲ್ಲ ರೈಟ್ ಎಲ್ಲ ಓಕೆ ಆಗಿತ್ತು, ಫೋನ್ ಎಲ್ಲ ಓಕೆ ಆಗಿತ್ತು. ಬಟ್ ಇವ್ನಿಗೆ ಹೋಗ್ಬಿಟ್ಟು ಬರೋಕ್ಕೆ ಲೇಟ್ ಆಗಿಬಿಡುತ್ತೆ. ಆಮೇಲೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು 4 ಗಂಟೆಗೆ. 4 ಗಂಟೆ ಕೆಟ್ಟನೇ ಬಜೆಕ್ಕು 5 ಗಂಟೆಗೆ ಹೋಗ್ಬೇಕಂತ. ಸೊ ನಾವು ಹೋಗ್ಬಿಟ್ಟು ಬರೋ ಎಷ್ಟು ಎಲ್ಲಿ ನಿಂದ್ರಿಸೋನು ಗೊತ್ತಾ ಗಾಡಿ ಅವನು. ಅದಕ್ಕೆ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಸದ್ಯಕ್ಕೆ ಇಲ್ಲೇ ಹತ್ರದಲ್ಲಿ ಒಂದು ರೌಂಡ್ ಅದಕ್ಕೆ ಹತ್ರದಲ್ಲೇ ಅದು ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀಟ್ಬೇಕು ಗೈಸ್. ಸೋನು ಹಾಕೊಂಡು ATM ಕಾರ್ಡ್ ನನ್ನ ಹತ್ರನೇ ಐತೆ. ಡಿಕ್ಕಿ ಓಪನ್ ಕರ್ ಅದು ಸೋನು ಹಾಕೊಂಡು ಬೇಕಂತೆ. ನಾನು ಇವಾಗ ಅಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ನಾನು ಇಲ್ಲೇ ಕೊಟ್ಟು ಹೋಗ್ತೀನಿ. उसको बुला रहे हैं. ये चला गया वो, क्यों बुला रहा था? ATM उधर ही जाता था, उसको दे सकते हो क्या कर को? किसको? ओ मेरा दीदी था, इधर ही ATM. उसका नाम क्या है? मैं कैसे चिल्ला उसको? वो करके चिल्लाएगा क्या पागल की तरह? क्या रे बोल रहा है तू? इधर देंगे. आंटी को बोलेगा ए नहीं चाहिए प्लीज. इधर ही आता रहे और दीदी आता बाद में दे दो कर को बोल दो. नहीं मैं देता हूँ बाद में, मेरे को दे दो. नहीं अभी आता रहे 10-15 मिनट में. इधर वेट करने के लिए नहीं होता कर को. बेकरी में ಅರೆ ಇತ್ತು ನೋಡಿ. ಇದು ATM ಕಾರ್ಡ್ ಸೋನಕ್ಕೂ ಕೊಡಬೇಕು. ನಾನು ಇವಾಗ ಹೋದ್ರೆ ನಾನು ಇವಾಗ 10-20 ನಿಮಿಷ ಬಂದ್ಬಿಡುತ್ತೆ ಸೋನಕ್ಕ ಇಲ್ಲಿಗೇನೆ. ನನಗೆ ಟೈಮ್ ಆಗೋಗುತ್ತೆ ಆಮೇಲೆ. ಅದಕ್ಕೋಸ್ಕರ ಇಲ್ಲೆಲ್ಲದು ಕೊಟ್ಟೋಗೋಣ ಅಂತ. वो लोग क्यों हंस रहे मेरे को देख के? क्या भी नहीं बोला रे. क्यों बोला तू? क्या भी नहीं बोला रे. माँ कसम क्या भी नहीं बोला. पता चल जाएगा. माँ कसम नहीं बोला रे. क्यों हंस रहा मेरे को देख के वो लोग? मैं क्या कि तो अमूल बेबी कहते तो इसलिए ऐसा. नहीं बोलना था. मैं बोल रहा था पहले ही बोला. मैं मत बोल. मैं क्या मदर प्रॉमिस नहीं बोला रे. मेरे ऊपर भरोसा नहीं करे. ಜಲ್ದಿ ಗೈಸ್. ಇವನು ಫೋನ್ ತೊಗೊಳ್ಳೋದು ಯಾರಿಗೂ ಗೊತ್ತಾಗ್ಬಾರ್ದಂತೆ. ಅದು ಗೊತ್ತಾಗೋಕ್ಕಿಂತ ಮುಂಚೆ ನಾನೇ ಎಲ್ಲ ಬ್ಲಾಗಲ್ಲಿ ನೋಡ್ತಾ ಇದ್ದೀನಿ. मैं भी सभी ब्लॉग में ही बोल रहा हूँ. देख सकती बोल ब्लॉग में छोड़. हाँ किसी को देख मत बोल. अभी ಬ್ಲಾಗ್ ಆಗಿರಲಿ ಇಲ್ಲಿರೋರು ಹೇಳ್ಬೇಡ ಅಂತ. ಬನ್ನಿ ಗೈಸ್, पता चल जाएगा बाद में. ಯಾರಿಗೂ ಗೊತ್ತಾಗ್ಬಾರ್ದಂತೆ ಗೈಸ್. ಅದಕ್ಕೇನೆ ಸೊ ಗೈಸ್ ಗಾಡಿಗೆ ಫ್ಯೂಲ್ ಹಾಕ್ಸೋಣ ಅಂತ ಬಂದಿದ್ದೀರಿ. ಏನೋ ಕಂದಲೇ डिक्की में देख पैसा ले लिया. फुल टैंक डाला रहे. बाद चेंज वापस डिक्की में रख. तेरा गाड़ी का 5 डलवा सकता हूँ अभी का अभी मैं. क्या रहा? तेरा गाड़ी का टैंक 5 टैंक भरा सकता हूँ अभी का अभी. एक बोल रहा है अभी के कितने फुल टैंक भराओ बस. बाद में चेंज डिक्की में रख लो. तो 5 कर सकता हूँ. 5 ಗೈಸ್ ಕೊಟ್ಟಿರೋದು 100 ರೂಪಾಯಿ. ನಾನು ಅದಕ್ಕೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಡೋದ್ರಲ್ಲಿ ಅಂತ ಹೇಳ್ತಾ ಇದ್ದೀನಿ. ಗೈಸ್ ಅದನ್ನ
ಇದನ್ನ ಸ್ಕ್ಯಾನ್ ಮಾಡಿದ್ರೆ 5 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರಂತೆ. 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 5 ರೂಪಾಯಿ ಫ್ರೀ ಅಂತೆ. ಅದಕ್ಕೆ 5 ರೂಪಾಯಿಗೆ 5 रुपये में तो घर क्या भी करेगा और टाइम वेस्ट है ना. 5 रुपये के लिए स्कैन कर इंस्टॉल कर क्या समझ नहीं कर रहे 5 रुपये को ನೀವು ಮಾಡು ಅಂತ 5 ರೂಪಾಯಿಗೆ ಆಗಲ್ಲ. ನಾವು ಇಲ್ಲೊಂದು ಕಡೆ ಬನ್ನಿ, ಒಳಗಡೆ ಏನು ಅಂದ್ಬಿಟ್ಟು ಕೇಳ್ತಾರೆ ನೋಡುವ ಬನ್ನಿ ಗೈಸ್. ಮತ್ತೆ ಫೋನ್ ತೊಗೊಂಡವನು ಬಂದರೆ ಒಂದು ಅಂಗಡಿ ಸಿಕ್ತು. ಇಲ್ಲೇ ತಿಂದ್ಬಿಟ್ಟು ನೋಡೋಣ, ಅಲ್ಲಿ ಫುಲ್ ಜನ ಇರ್ತಾರೆ. ಅಲ್ಲೇ ಪೇಮೆಂಟ್ ಮಾಡಬೇಕು. हाँ पेमेंट फ़ोन इल नोड़ा अंदर पेमेंट ಮಾಡೋಣ. आज का तमलन क्या मैं रोहित को गिफ्ट दिया कर को एक व्लॉग करेंगे आज. हाँ बोलो ऐसे ही बोलो. गाइस ಇವಾಗ ನಾನೇ ಕೊಡಿಸ್ತಿರೋದು ಫೋನ್ ಇದು ಅವನಿಗೆ ಒಂದು ಗಿಫ್ಟ್ ಆಗಿ ಊರಿಗೆ ಹೋಗ್ತಾವನೆ ಅಂತ. ಹಾಂ ಹೋಗು पैसा मैं तेरे को देता हूँ, तू पॉकेट में रख ಹಾಂ और तू ही देना. ಓಕೆ फोन भी ऐसे करके गिफ्ट करना मुझे. ಹಾಂ ಓಕೆ. ಸೊ ಗೈಸ್ ರೋಹಿತ್ಗೆ ನಾನು ಗಿಫ್ಟ್ ಕೊಡಿಸ್ತಾ ಇದ್ದೀನಿ. ಗಿಫ್ಟಾಗಿ ಒಂದು ಫೋನ್ ಕೊಡಿಸ್ತೇನೆ, ಐಫೋನ್ 13. ಸೊ ನನ್ನ ಕೈಲಾದಷ್ಟು ನಮ್ಮ ಬೆಸ್ಟ್ ಫ್ರೆಂಡ್ ಊರಿಗೆ ಹೋಗ್ತಾವನೆ. ಸೊ ಅವನಿಗೆ ಮತ್ತೆ ಬರಲ್ಲ ವಾಪಸ್ಸು. ಅದಕ್ಕೆ ನಾನು ಇವತ್ತು ಐಫೋನ್ 13 ಗಿಫ್ಟ್ ಕೊಡ್ತಾ ಇದ್ದೀನಿ. तू क्या दिला है दिलाया तो था पहले. क्या दिलाया था ना. ओ डायमंड चैन हाँ 80,000 का. ಹಾಂ ಅಲ್ಲಿ ಬಿಟ್ಟು ನಾವು ಇಲ್ಲಿ ಬಂದು ಹುಡುಕ್ತಾ ಇದ್ದೀರಿ. ಸೊ ಅದೂ ಫೋನು ಕೈಯಲ್ಲಿ ಹಿಡಿದ್ಮೇಲೆ ಗೊತ್ತಾಯ್ತು ಅದ್ರ ವ್ಯಾಲ್ಯೂ ಏನು ಅಂತ. ಅದಕ್ಕೇ ಬೇಡ ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ ಬೇರೆ ಕಡೆ. ಬನ್ನಿ ಹೋಗುವ. ನನ್ನ ಗಾಡಿನ ಅಲ್ಲಿ ಬಿಟ್ಟು ಆ ಸೈಡ್ ಹುಡುಕ್ತಾ ಇದ್ದೀರಿ. ಗೈಸ್ ಮಳೆ ಬರೋಂಗೈತೆ. ಇವಾಗ ನೆಕ್ಸ್ಟು ಇಲ್ಲಿ ಯಲಹಂಕಕ್ಕೆ ಬಂದಿದ್ರೆ ಯಲಹಂಕದಲ್ಲಿ ಏನೂ ಆಗಿಲ್ಲ ನಮ್ಮ ಪ್ರಕಾರ. ಸೊ ಅದಕ್ಕೇ ವಾಪಸ್ಸು ವಿದ್ಯಾರಣ್ಯಪುರ ಸೈಡ್ ಹೋಗ್ತಾ ಇದ್ದೀರಿ. ನಾಳೆ ಗಂಟೆ ವೇಟೇ ಮಾಡೋದು, ಇವತ್ತೇ ಬೇಕಂತ ನಮಗೆ. ಅದಕ್ಕೇ ಬನ್ನಿ ಹೋಗಿ ನೋಡಿ ಗೈಸ್ ಎಷ್ಟಾಯ್ತು. ಯಪ್ಪ ದೇವ್ರೆ, ಈ ರೋಡಲ್ಲಿ ಏನಕ್ಕೆ ಟ್ರಾಫಿಕ್ ಆಯಿತು ಅಂತ ಗೊತ್ತಾಗ್ತಿಲ್ಲ ನನಗೆ. ನೋಡ್ರಿ ಎಷ್ಟು ಜಾಮ್ ಆಗೈತೆ ಗಾಡಿ. ಹಿಂದ್ಗಡೆನೂ ಬರ್ತಾವೆ ಗಾಡಿಗಳು. ಇಂಥ ನನ್ನ ಮಕ್ಕಳು ಗಾಡಿಗಳನ್ನ ರೋಡಲ್ಲಿ ಹಾಕೊಂಡ್ರೆ ಅದಕ್ಕೆ ಹಂಗಾಗುತ್ತೆ ನೋಡ್ರಿ. 2 ಕಾರ್ಗಳು ಹಿಂಗೆ ರೋಡಲ್ಲಿ ಪಾರ್ಕ್ ಮಾಡಿ ಹಾಕ್ಕೊಂಡ್ರೆ ಟ್ರಾಫಿಕ್ ಆಗ್ದಿರಿ ಇನ್ನೇನಾಗುತ್ತೆ ನೋಡ್ರಿ. ಇಲ್ಲಿ ಎಷ್ಟು ಗಾಡಿಗಳು ನಿಂತವೆ ನೋಡ್ರಿ. ಇಲ್ಲಿ रोड इतना गाड़ी फुल रोड में ही है देख. उसलिए ट्रैफिक है. सब भी साइड में रखने के लिए बोल ಹುಡುಗಿ ಗಾಯ್ಸ್ ಅದು ಏನು ಹೇಳೋಕ್ಕೂ ಆಗಲ್ಲ ಅವ್ರಿಗೆಲ್ಲ. ನೋಡ್ರಿ ಇಲ್ಲಿ ಬರೀ ರೋಡಲ್ಲಿ ಇಷ್ಟು ಕಾರುಗಳು ನಿಂತವೆ. ಇದರಿಂದನೇ ಟ್ರಾಫಿಕ್ ಆಗೋದಲ್ಲ. ಇಲ್ಲಿಂದ ಟ್ರಾಫಿಕ ಇಲ್ಲ, ಇಲ್ಲಿಂದ ಇದರ से ट्रैफिक नहीं है देख. यार खाली है रोड. नहीं है आराम से जाओ. नहीं है तो गाइस ಮಳೆನೇ ಆಗಲೇ ಇನ್ನೇನು ಸ್ಟಾರ್ಟ್ ಆಗೋಯ್ತು ಮಳೆ. ರೋಡಲ್ಲೇ ಇದ್ದೀರಿ ಇನ್ನೂ ನಾವು. ನೋಡ್ರಿ ಪಾಪ ತಲೆ ಇವಾಗ ಏನು ಕತ್ತಿ ಮಳೆ ಎಲ್ಲ ಬಂದರೆ ಅವಿ ಭಾರಿ ಜೋರ್ಸ ಏನೋ ಪಾಮ್. ನಾವು ಅಲ್ಲೇ ಟರ್ನ್ ತೊಗೋಬೇಕಾಗಿತ್ತು. ಸೊ ಮುಂದೆ ಬಂದುಬಿಟ್ರೆ ಅದಕ್ಕೆ ಯೂ ಟರ್ನ್ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀರಿ. ಇಲ್ಲಿ ನೋಡಿ ಗಾಯ್ಸ್ ಕಪಲ್ಸ್ ನೋಡಿ ಗೈಸ್ ಕಪಲ್ಸು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಗೈಸ್. ಒಂದೊಂದ್ಸಲಿ ಹೇಳ್ಕೊಳಕ್ಕಾಗಲ್ಲ. ಸುಮ್ಮನೆ ಹೇಳಿದಪ್ಪ ನಿಜ ಅನ್ಕೋಬಿಟ್ಟಿರ ಜರೆ ಸ್ಟ್ರೈಟ್ ಜಾ. ಅಲ್ಲಿ ನೋಡಿ ಗೈಸ್ ಮೈಸಾಸುರ ಅಂಕಲ್ ನಿಂತವ್ರೆ. ಸೊ ಹಿಂಗೆ ಹೋಗ್ತಾ ಇದ್ದೀರಿ ಡೌನಲ್ಲಿ. ಆರಾಮ್ ಸೆ ಜಾ ರೇ ಇರೋ ಒಮ್ಮೆ ಇದರ ಬ್ಲಾಗ್ ಬಸ್ ಬರ್ತೈತೆ ನೋಡ್ರಿ. ನಾವು ಹೆಂಗೆ ಮಧ್ಯದ ರೋಡಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀವಿ. ಕತೆ ಮುಗೀತೈತೆ. ಆಮೇಲೆ ಮಳೆ ಬಾರಿಶ್ ಆತ ಆರ ಏನಾರೆ ಬೇಕಿದ್ದಾರೆ. ಮಳೆ ಬರ್ತಾಯಿದೆ ಗೈಸ್ ಆಗಲೇ ಹನಿ ಜಲ್ದಿ ಇವತ್ತು ರೋಹಿತ್ ಊಟ ಕೊಡಿಸ್ತಾ ನನಗೆ. ಕಾಣೋದಿಲ್ಲ ಈಗ ನಾಜ್. ಹಾಂ ಫೋನ್ ಸಿಕ್ಕರೆ ಕೊಡಿಸ್ತಾನಂತೆ. ಕಲ್ ಮಿಲೇಗ ಸೊ ಕಲ್ ಮಿಲೇಗ ಚೋಡ್ ಕಲ್ ಪಕ್ಕ ಮಿಲೇಗ ಮೈ ಫ್ರೀ ಹೋಗ್ತಾ ಹೂँ ಗೈಸ್. ಇವತ್ತು ಅಪ್ಪು ಬಾಸ್ದು ಬರ್ಡೇ. ಸೊ ಇಲ್ಲಿ ಮಜ್ಜಿಗೆ ಕೊಡ್ತವ್ರೆ. ಮಧ್ಯಾಹ್ನ ಊಟ ಕೊಡ್ತಿದ್ರು, ನಾನು ತಿನ್ನೋಕ್ಕಾಗಿಲ್ಲ. ಸೊ ಇವತ್ತು ಮಜ್ಜಿಗೆ ಆದರೂ ಕುಡಿಯೋಣ ಅಂದ್ಕೊಂಡು ನಮ್ಮ ಮಜ್ಜಿಗೆ ನೋಡಿ ಗೈಸ್ ಅಪ್ಪು ನಾನು ತಿನ್ನೋಣಂತ ಹೋದರೆ ಖಾಲಿಯಾಗಿ ಹೋಗಿತ್ತು. ಅದಕ್ಕೆ ಆಮೇಲೆ ಅದು ಹೊಟ್ಟೆ ಬೇರೆ ತುಂಬ ಹಸ್ತೋಗ್ಬಿಟ್ಟಿತ್ತು ಗೈಸ್. ಬಿಟ್ಬಿಟ್ಟು ಹೇಳ್ತೀನಿ ಗೈಸ್. ಇಲ್ಲೊಂದು ಕಡೆ ಬಂದಿದ್ದೀರಿ, ಅಲ್ಲಿ ಕೇಳೋಣ ಅಂತ. ಅವನಿಗೆ ಸುತ್ತಾಡ್ಸಿ ಬೇಜಾರಾಗ್ಬಿಡಿ ಪಾಪ. ಅವ್ನಿಗೆ ಸಿಕ್ಕೇ ಇಲ್ಲ. ನೋಡಿ ಗೈಸ್ ನಾನು ಗಾಡಿ ತೊಗೊಂಡಿದ್ದಿಲ್ಲೇನೆ. ಇದರಿಗೆ ಮೇ ಗಾಡೀಲಿ ಆಯ್ತಾ
उधर गाड़ी देख रहे, उधर नीचे गाड़ी देख रहे रोहित. कौन सा कड़ी है देख, कौन सा कड़ी है देख. ಇಧರ್ ಚಾಟ್ಸ್ ತಿನ್ನೋಣಂತ ಬಂದಿದ್ದೀರಿ, ಮಸಾಲ ಇಲ್ಲಿ ಚಾಟ್ಸ್ ತಿನ್ನೋಣಂತ ಬಂದಿದ್ದೀರಿ. ಕೈ ತೊಳಿಯೋಕೆ ಹೋಗ್ತಾಯಿದ್ದೀನಿ ನೋಡ್ರಿ. ನಾನು ಅವಾಗ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ ನನಗೆ. ಎರಡು ಮಸಾಲೆ ಪುರಿ, ಒಂದು ನಿಪ್ಪಟ್ಟು ಮಸಾಲೆ ಹೇಳಿದ್ದೀನಿ, ರೆಡಿ ಮಾಡ್ತೈತೆ. ಬನ್ನಿ ತಿನ್ಕೊಂಡು ಹೋಗುವ. ಅಚ್ಚ ಏನೋ ದೋ ಗಾಡಿ ಚಲೋ. ನಾವು ತಿಂದರೆ ಚೆನ್ನಾಗಿತ್ತು, ಬಟ್ ಪಾನಿಲಿ ಸಿಕ್ಕಾಬಡೆ ಖಾರ ಹಾಕ್ಬಿಟ್ಟವ್ರೆ. ಇದೆಲ್ಲ ಒಂದು ಇದೆ ಅಂದರೆ ಯಾಕೆ ಅಷ್ಟು ಖಾರ ಹಾಕ್ಬಿಟ್ಟವ್ರೆ. ಚೆನ್ನಾಗಿತ್ತು. ಬನ್ನಿ ಹೋಗ್ತಾ ಇದ್ದೀವಿ ಗಾಯ್ಸ್, ಹೋಗೋಣ ಬನ್ನಿ. ಮೇರಾ ವಾಯ್ಸ್ ಚೇಂಜ್ ಹೋಗ ಏನೋ, ಮೇರಾ ವಾಯ್ಸ್ ಬಂದೆ. ರೋಹಿತ್ಗೆ ಎಲ್ಲೂ ಫೋನ್ ಸಿಕ್ಕಿಲ್ಲ, ಅದಕ್ಕೆ ನಾಳೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತು 2 ಬ್ಲಾಗ್ ಮಾಡಿದ್ದು ನಾನು. ನನಗಾದರೆ ನಾಳೆ ಸ್ವಲ್ಪ ಎಲ್ಲೋ ಫುಲ್ ಬ್ಯುಸಿ ಇದ್ದೀನಿ, ನಾಳೆ ಮಾಡೋಕ್ಕಾಗಲ್ಲ ಬ್ಲಾಗು. ಅದಕ್ಕೆ ಸೊ ಬ್ಲಾಗ್ ನಿಲ್ಲಿ ಮಾಡೋದಲ್ಲ, ಅದಕ್ಕೆ ಇವತ್ತು 2 ಬ್ಲಾಗ್ ಮಾಡಿದ್ದೆ ನಾನು. ಫೈನಲಿ ನಾನು ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ಯಾವಾಗಲೇ ಹೇಳಿದೆ ನಾನು, ಅದು ಫೋನ್ದು ಮಕ್ಕಾರಾಯಿತು ಅಂತ. ಅದೇನಾಯಿತು ಅಂದರೆ ನಾನು 13 ಅವ್ರ ಹತ್ರನೇ ಸೆಲ್ ಮಾಡಿದ್ದಿತ್ತು. ಸೊ ನಾನು ಸೇಲ್ ಮಾಡಿದಾಗ 13 ಅವ್ರಿಗೆ ಅದು ಬ್ರೋ 17,000 ಕಮ್ಮಿ ಯಾರೂ ತೊಗೊಳ್ಳೋದೇ ಇಲ್ಲ ಬ್ರೋ, ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ದೆನ್ ಸರಿ ಆಯಿತು ಅಂದ್ಬಿಟ್ಟು 18,000ಕ್ಕೇನೋ ಕೊಟ್ಟೆ. ನಾನು ಫೈನಲ್ ಮಾಡಿ 18,000 ಕೊಟ್ಟೆ. ಇವತ್ತು ಅವ್ರ ಅಂಗಡಿ 13 ಕೇಳೋಣ. ಇವಾಗ ನಮ್ಮ ಫ್ರೆಂಡ್ ಅವ್ರ ರೈತಕ್ಕೆ ಫೋನ್ ಬೇಕು ಅಂತ ಹೇಳಿದ್ನಲ್ಲ, ಸೊ 13 ಕೇಳೋಣ ಅಂತಂದ್ರೆ 27,000 ಅಂತ. ಒಂದು ಡಬಲ್ 27,000 ಅಂತ. ನೋಡಿದ್ರೆ ಫುಲ್ ಡ್ಯಾಮೇಜ್, ಸೈಡೆಲ್ಲ ಡ್ಯಾಮೇಜ್ ಆಗೋಯ್ತು. ಕೇಳಿದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಕತೆಗಳು ಕಟ್ತಾ. ಸೊ ಅಲ್ಲಿ ಬಿಟ್ಬಿಟ್ಟೆ ನಾನು. ನಂಗೆ ಗೊತ್ತಾಯ್ತು ಫೋನ್ ಬರ್ತಿಲ್ಲ ಅದು ಅಂತ. ಸೊ ಇನ್ನೊಂದು ಕಡೆ ಹೋದೆ, ಅಲ್ಲಿ ಓಕೆ ಅನಿಸ್ತು, ಬಟ್ ಅಲ್ಲೇನೋ ಒಂಚೂರು ಇಶ್ಯೂ ಆಯಿತು. ಸೊ ನಾಳೆ ಇನ್ನೊಂದು ಕಡೆ ಹೋಗ್ತಿದ್ದೆ, ನಿಮಗೂ ಗೊತ್ತಾಗುತ್ತೆ. ಸಿಗುವ ಇಲ್ಲಿಗೆ, ಬಾಯ್.